ನನಗೆ ರಘು ಸರ್ ಅವ್ರ ವೈಫು ಪಕ್ಕದಲ್ಲಿ ನನಗೆ ರಘು ಸರ್ ಇನ್ಕಂಪ್ಲೀಟ್ ಅನಿಸ್ತಾ ಇತ್ತು. ಸರ್ ಪಕ್ಕದಲ್ಲಿ ಎಂಥ ಬ್ಯೂಟಿಫುಲ್ ವೈಫ್ ಇದ್ಬಿಟ್ಟು ನಾವು ಪಕ್ಕದಲ್ಲಿ ನಿಲ್ಸಿಲ್ಲ ಅಂದರೆ ಹೆಂಗೆ ಸರ್ ಅಲ್ವಾ? ಓಕೆ ಮೇಡಮ್ ಹೇಳಿ, ಹೆಂಗೆ ಸಿಕ್ಕರು? ನನಗಂತೂ ಇವ್ರು ನೋಡಿದಾಗ ಯಪ್ಪ ಇವ್ರ ಹತ್ರ ಹೆಂಗೆ ಮಾತಾಡೋದು ಏನೋ ಬಿಗ್ ಬಾಸ್ ಮನೆಗೆ ಹೋದ್ರು ಅಂತ ಒಂದು ಭಯ ಫೀಲ್ ಆಗ್ತಾ ಇತ್ತು. ಅಂದರೆ ನೋಡಿದವ್ರಿಗೂ ಹಂಗೆ ಅನಿಸ್ತಾಯಿತ್ತು, ಅಪ್ಪ ಹಿಂಗಿದ್ದಾರೆ ಹಿಂಗಿರ್ಬೋದು ಅಂತ. ಬಟ್ ಅದಕ್ಕೆ ಹೇಳಿದೆ ನಾನು, ಅಷ್ಟೇ ತೂಕದ ವ್ಯಕ್ತಿತ್ವ ಅವರಲ್ಲಿದೆ ಅಂತ ಹೇಳಿ. ಓಕೆ, ನೀವೇನು ಹೇಳ್ತೀರಾ? ನಾನು ಮದ್ವೆ ನನ್ಗೆ ಗೊತ್ತಿಲ್ಲ ಏನು ಹೇಳ್ಬೇಕಂತ. ಇವಾಗ ಫುಲ್ ಕಂಪ್ಲೀಟ್ ಚೇಂಜ್ ಆಗಿದ್ದಾನೆ. ಅಲ್ಲ, ನಿಮಗೂ ಭಯ ಆಗಿತ್ತಾ ಸ್ಟಾರ್ಟಿಂಗ್? ಖಂಡಿತ. ಹೌದಾ? ನಾನು ಫಸ್ಟ್ ಮೀಟ್ ಮಾಡಿದಾಗ ಅವ್ರು ನನ್ನ ನೋಡಿದಾಗ ನಾನು ಅಲ್ಲಿ ಇರಲೇ ಇಲ್ಲ ಆ್ಯಕ್ಚುಲಿ. ಹಿಂಗೆ ನೋಡೋ ಅಷ್ಟೊತ್ತಿಗೆ ಚೇಂಜ್ ಆಗ್ಬಿಟ್ಟಿದೆ, ಜಾಗನೇ ಬಿಟ್ಬಿಟ್ಟಿದೆ ಅಲ್ಲಿ. ನೀವು ಅಂದ್ರೆ ಭಯ ಬಿಗ್ ಬಾಸ್ ಮನೇಲಿ ಕೂಡ ಹೇಳಿದ ಸ್ಟೋರಿ, ಅದು ಯಾವುದೋ ಮೂವಿ ಕನೆಕ್ಟ್ ಮಾಡಿ ರೇಗಿಸ್ತಾ ಇದ್ರು ಗಿಲ್ಲಿಯವ್ರು ಕೂಡ. ಸೊ ಅದು ಹಂಗಾಗಿದ್ ನಿಜ, ನಂಗೆ ತುಂಬಾ ಭಯ ಇತ್ತು. ಮತ್ತೆ ಹೆಂಗೆ ಲವ್ ಅಲ್ಲಿ ಬಿದ್ದಿದ್ದು ಇವರು? ಯಾವ ಕ್ವಾಲಿಟಿ? ಲವ್ ಅನ್ನೋದಕ್ಕಿಂತ ಅದು ಆಕ್ಚುಲಿ ಮ್ಯಾರೇಜ್ ಪ್ರಪೋಸಲ್ ತರನೇ ಇತ್ತು. ಹೌದಾ? ಮ್ಯಾರೇಜ್ ಡೈರೆಕ್ಟ್ ಮ್ಯಾರೇಜ್ಗೆ ಕೇಳಿದ್ದು. ಡೈರೆಕ್ಟ್ ಮ್ಯಾರೇಜ್ಗೆ. ಓಕೆ, ಸೂಪರ್. ಅದಾದ್ಮೇಲೆ ಎವ್ರಿ ಇಯರ್ ಒಂದೊಂದು ಸ್ಟೇಜ್, ಹಾಂ, ಒಂದು ವರ್ಷ ಒಂದ್ ಸ್ವಲ್ಪ ಕಮ್ಮಿ ಆಯ್ತು. ಇವಾಗ ಭಯ ಇಲ್ಲ. ಈ ಬಿಗ್ ಬಾಸ್ ಮುಗಿದ್ಮೇಲಂತೂ ಚೇಂಜ್, ಕಂಪ್ಲೀಟ್ ಚೇಂಜಾ? ಯಾವ ಥರ ಚೇಂಜ್? ನೀವು ನನಗೆ ಕೋಪ ಮಾಡ್ಕೊಂತಾರ ಅಂತ ಕೇಳಿದ್ರೆ ನನಗೆ ಆನ್ಸರೇ ಬರಲ್ಲ. ಏನ್ ಹೇಳಿ? ಕೋಪ ಮಾಡ್ಕೋತಾ ಇಲ್ವಾ ಈಗ? ಈಗ ಗೊತ್ತಿಲ್ಲ, ಒಂದ್ ವೀಕ್ ಆಗಿರೋದಲ್ವಾ, ಇನ್ನು ಮಾಡ್ಕೊಂಡಿಲ್ಲ. ಅದೇ ಮಿಸ್ ಮಾಡ್ಕೊಂಡಿರ್ತಾರೆ. ಹೇಳ್ತೀವಿ ವ್ಯಾಲ್ಯೂ ಏನಂತ ಗೊತ್ತಿರುತ್ತೆ. ತುಂಬಾ ಇರೋದು. ಹೌದಾ? ತುಂಬಾ ಇರಿಟೇಷನ್. ಸೀರಿಯಸ್ಲಿ ಅಷ್ಟೊಂದು? ಬಟ್ ನನಗೆ ಬಿಗ್ ಬಾಸ್ ಮನೇಲಿ ಅಷ್ಟೊಂದು ಕಾಣಿಸ್ಲಿಲ್ಲ ಅವ್ರು. ಅದೇ ಹೇಳ್ತಾ ಇಲ್ವಾ, 3 months ಅಲ್ಲಿ ಅದ್ ಏನಾಗಿದ್ಯೋ ನಂಗೆ ಗೊತ್ತಿಲ್ಲ. ನಾನು ಒಂದ್ಸತಿ ಒಳಗಡೆ ಹೋದ್ರೆ ಮೋಸ್ಟ್ಲಿ ನಂಗೂ ಗೊತ್ತಾಗ್ಬೋದೇನು. ಅಲ್ಲಿ ಏನಾಗಿದೆ ನನ್ಗೆ ಗೊತ್ತಿಲ್ಲ. ಬಟ್ ಯಾ, ಹಿ ಹ್ಯಾಸ್ ಚೇಂಜ್ಡ್. ತುಂಬಾ ಚೇಂಜ್ ಆಗಿದ್ದಾರೆ. ಅಂದ್ರೆ ಕೋಪ ಕಡಿಮೆ ಆಗಿದೆ? ಕಮ್ಮಿ ಆಗಿದೆ. ಈ 1 week ಅಲ್ಲಿ ಆಗಿದೆ. ಹೆಂಡತಿ ಮೇಲೆ ಪ್ರೀತಿ ಯಾವಾಗ್ಲೂ ಇರುತ್ತೆ ಬಿಡಿ, ಬಟ್ ಇನ್ನೂ ಜಾಸ್ತಿ ಆಗಿಲ್ಲ. ಅದು ಡೇ 1 ಇಂದ ಇತ್ತು. ಡೇ 1 ಇಂದಾನು ಇತ್ತು. ಕೋಪ ಅಂದ್ರೆ ಅದೊಂದು ಊಟಕ್ಕೆ ಇರ್ಬೋದು, ಅದರ್ವೈಸ್ ಏನಕ್ಕೂ ರಿಸ್ಟ್ರಿಕ್ಟ್ ಮಾಡಿಲ್ಲ ನಂಗೆ. ಓಕೆ, ಟಿಲ್ ಡೇಟ್. ಓಕೆ. ಬಟ್ ಆದ್ರೆ ನಿಮಗೆ ಪೊಸೆಸಿವ್ ಅನಿಸ್ತಾ ಇರಲಿಲ್ಲ ಅಶ್ವಿನಿ ಗೌಡ ಅವ್ರದ್ದು ಮತ್ತೆ ಇವ್ರದ್ದು ನೋಡಿದಾಗ? ಅಯ್ಯೋ, ಏನು ಅನಿಸ್ತಿಲ್ವಾ? ಅಂದ್ರೆ ಇಲ್ಲ ಆತರ. ನಾನೇ ಆಕ್ಚುಲಿ ಅವ್ನಿಗೆ ಹೇಳ್ತೀನಿ, ಅಲ್ಲಿ ಅವ್ಳು ನೋಡು ಅವ್ಳು ಚೆನ್ನಾಗಿದ್ದಾಳೆ, ಇವಳು ನೋಡು ಇಲ್ಲಿ ಚೆನ್ನಾಗಿದ್ದಾಳೆ, ನಾನೇ ಹೇಳ್ತೀನಿ. ಲೈಕ್ ಅದು ನಾವು ಮಾತಾಡ್ತಾ ಇರ್ತೀವಿ, ಯಾರು ಒಬ್ರು ಪಾಸ್ ಆದ್ರೆ ಅವ್ರ ಬಗ್ಗೆ ಕಮೆಂಟ್ ಕೂಡ ಮಾಡ್ತೀವಿ, ಒಟ್ಟಿಗೆ ಕುತ್ಕೊಂಡ್ ಮಾಡ್ತೀವಿ ಅದನ್ನ. ಓಕೆ. ಆದ್ರೆ ಎಲ್ಲೂ ಪೊಸೆಸಿವ್ನೆಸ್ ಚಾನ್ಸೇ ಇಲ್ಲ. ಹಾಗೆ ಅಲ್ಲ, ಇಲ್ಲ ಸರ್, ಅದೊಂದು ಗೇಮ್ ತರ ಅಲ್ವಾ. ಸೊ ಸೂಪರ್, ಒಳ್ಳೆ. ನಾನು ಅಲ್ಲಿ ಯಾರೋ ಕೇಳಿದ್ರು, ಅದನ್ನು ಹೇಳಿದೆ, ಮನೆಗೆ ಬರೋದಲ್ವಾ, ಅವ್ರ ಮನೆಗೆ ಹೋಗಲ್ಲ ಅಲ್ವಾ. ಅವ್ರ ಮನೆಗೆ ಹೋಗಿದ್ರ? ಸೂಪರ್. ಅಂದ್ರೆ ಬಹಳ ಚೇಂಜಸ್ ಅಂತೂ ನೋಡಿದೀರಾ? ಚೇಂಜಸ್ ಆಗಿದೆ. ಅದೇ ಸರ್, ಹೆಂಡತಿ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಗಿದೆನಾ ಸರ್? ಅಲ್ಲಿ ಹೋದ್ಮೇಲೆ ಮಿಸ್ ಮಾಡ್ಕೋತೀವಲ್ಲ ನಾವು, ಹೆಂಡ್ತಿನ ವ್ಯಾಲ್ಯೂ ಗೊತ್ತಾಗುತ್ತೆ. ತುಂಬಾ ಮಿಸ್ ಮಾಡ್ಕೊಂಡ್ರಿ ಹೆಂಡ್ತಿವಲ್ಲಿ. ನಿಜವಾಗ್ಲೂ ಅವ್ರ ಪ್ರೆಸೆನ್ಸ್ ಇಲ್ಲದೆ ಇದ್ದಾಗ ಅವ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೇಡಮ್, ನೀವು ಹೇಳ್ತಾ ಇದ್ರಿ ಹೋಗೋಬಾರ ಅಂದ್ರೆ ಒಂದು ದೊಡ್ಡ ನ್ಯೂಸ್ ಆಯ್ತು ಅಂತ. ಈವನ್ ನಾನು ನನ್ನ ಹಸ್ಬೆಂಡ್ಗೆ ಹೋಗೋಬಾರ ಅಂತಾನೆ ಕರಿತೀನಿ. ಇಟ್ ಇಸ್ ಕಂಫರ್ಟಬಲ್. ಇದನ್ನ ದಯವಿಟ್ಟು ಹಾಕ್ಲೇಬೇಕು. ನೀವು ಕರಿತೀರಾ ಅನ್ನೋದನ್ನ ನಾನು ಕರಿತೀನಿ. ವಿತೌಟ್ ಎಡಿಟ್ ಆಗ್ತಾರೆ. ಅದ್ರಲ್ಲಿ ಅದೇ ತರ ಅವರು ಕರೀತಾರೆ. ಬಟ್ ಏನೋ ಪಾಪ ಅವ್ರದ್ದು ಬೇರೆ ತರ ಇಲ್ಲ. ಇದು ಆಕ್ಚುಲಿ ಏನಾಗಿತ್ತು ಅಂದ್ರೆ, ನಾನು ಹೋಗಿ ಬನ್ನಿ ಅಂತಾನೆ ಕರಿತಾ ಇದ್ದಿದ್ದು ಡೇ 1 ಇಂದನು. ಸೊ ಚೇಂಜಸ್ ಇಲ್ಲಿಂದ ಬಂದಿರೋದು. ಹೌದಾ? ಅವರೇ ಹೇಳಿದ್ ನನ್ಗೆ ಹೋಗೋಬಾರ ಅಂತ ಕರಿ ಅಂತ. ಹೌದು, ಅದೇ ಫ್ರೆಂಡ್ಶಿಪ್. ನಾನು ಈಗ ನನ್ನ ಗಂಡನ ಜೊತೆ ಅಲ್ಲಿಂದ ಚೇಂಜ್ ಆಯ್ತು, ಹೋಗೋಬಾರ ಅಂತ ಕರೆಯೋದು ಇಟ್ಸ್ ಕಾಮನ್. ಬಟ್ ಆದ್ರೆ ಬೇರೆ ಈಗ ಏನ್ ಗೊತ್ತಾ, ರಘು ಸರ್ಗೆ ಫ್ಯಾನ್ಸ್ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನೀವು ಅದನ್ನ ಈಗ ಅಕ್ಸೆಪ್ಟ್ ಮಾಡಲ್ಲ. ಏನ್ತಿ ಆದ್ರೇನು ಯಾರಾದ್ರೇನು ಅನ್ಬೇಕಷ್ಟೇ, ಹೋಗಿ ಬನ್ನಿ ನಮ್ ನಾವ್ ರಘುಣ್ಣನ್ ಫ್ಯಾನ್ ಅಷ್ಟೇ ಅಂತ. ಹಾಗಾದ್ರೆ ನಾನು ಈಗ ರಘುಣ್ಣ ಅಂತ ಕರಿಬೇಕು? ಅಯ್ಯೋ, ದಯವಿಟ್ಟು ರಘುವಣ್ಣ ಅಂತೆಲ್ಲ ಕರಿಬೇಡಿ. ಬಟ್ ಆದ್ರೆ ಖುಷಿನೇ, ಫ್ಯಾನ್ಸ್ಗಳು ಹೇಳೋದು ಖುಷಿನೇ. ಬಟ್ ಏನಾಗತ್ತೆ ಅಂದ್ರೆ, ಅದೊಂದು 12-13 years ಇಂದ ಕರ್ಕೊಂಡ್ ಬಂದಿರ್ತೀವಲ್ವಾ, ಸಡನ್ ಆಗಿ ಕ್ಯಾಮ್ರಾ ಬಂದಾಗ ಅದು ಹೋಗಿ ಬನ್ನಿ ಅನ್ನೋದು ಆರ್ಟಿಫಿಷಿಯಲ್ ಅನ್ಸತ್ತೆ ಅಂತ ನನ್ನ ಅಭಿಪ್ರಾಯ. ಓಕೆ. ಆದ್ರೆ ಏನೋ ಕಿಚನ್ ಸ್ಟಾರ್ಟ್ ಟ್ರೈ ಮಾಡ್ತೀನಿ. ಓಕೆ, ಕಿಚನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಏನದು ರೆಸ್ಟೋರೆಂಟ್ ಮಾಡ್ಬೇಕು ಅಂತ ಎಲ್ಲ ಪ್ಲಾನ್ ಮಾಡ್ತಿದ್ದಾರೆ. ಸೊ ಹಂಗಂದ್ರೆ ನೀವು ಮನೇಲಿ ಅಡಿಗೆ ಮಾಡೋದು ತಪ್ಪುತ್ತೆ ಅಲ್ವಾ? ಇಲ್ಲ, ಮನೆಗೆ ಬರ್ತಾರೆ ಊಟಕ್ಕೆ. ಮನೇಲೆ ಊಟಕ್ಕೆ ಬರ್ತಾರೆ. ಬಟ್ ಮನೇಲೆ ಸಿಕ್ಕಾಬಟ್ಟೆ ಅಡುಗೆ ಎಲ್ಲ ನಿಮಗೆ ಮಾಡ್ಕೊಡ್ತಾ ಇದ್ರ? ಅಲ್ಲಿ ಏನೇನೋ ಬೇರೆ ಬೇರೆ ಕರ್ರೀಸು ಅದು ಇದು ಏನೇನೋ. ವೆಜ್ ಅಂತೂ ಯಾವತ್ತೂ ತಿಂದಿರ್ಲಿಲ್ಲ. ಬಟ್ ಈ ಸತಿ ಇನ್ನ 1 week ಆಗಿರೋದ್ರಿಂದ ನೋಡೋಣ ಯಾವಾಗ ಆ ಪುದೀನ ರೈಸ್ ಅಂತೆ ಅದೆಲ್ಲ ಟ್ರೈ ಮಾಡಿಲ್ಲ ಇನ್ನ. ನಾನ್ ವೆಜ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರಲ್ವಾ? ಓಕೆ. ನೀವು ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಅವ್ರದ್ದು ಅಡುಗೆ ಅಂದ್ರೆ ಬಾರ್ಬಿಕ್ಯೂ. ಯಾವುದು? ಮಟನ್ ಬಾರ್ಬಿಕ್ಯೂ. ಮಟನ್ ಬಾರ್ಬಿಕ್ಯೂ. ಸೂಪರ್ ಸರ್. ಹಂಗಂದ್ರೆ ಆ ರೆಸ್ಟೋರೆಂಟ್ಗೆ ಅಲ್ಲಿ ಬರಬೇಕು. ಇದು ಅಂದ್ರೆ ನಾವು ತುಂಬಾ ಮಸಾಲ ಹಾಕಲ್ಲ, ಸೊ ಲೈಟ್ ಆಗಿರೋದ್ರಿಂದ. ಓಕೆ.
ಬಟ್ ಅವ್ರು ತೆಳ್ಳಗ ಆಗಿರೋದು ನೋಡಿ ಬೇಜಾರಾಗಿದ್ದಿದೆ ಖಂಡಿತ ಬೇಜಾರಾಯ್ತು ಅಲ್ವಾ? ನಾನು ಫಸ್ಟ್ ಕ್ವಶನ್ ನಾನು ಬಿಗ್ ಬಾಸ್ ಮನೆ ಒಳಗಡೆ ಹೋದಾಗ ಕೇಳಿದ್ದು ಅದೇ ಕ್ವಶನ್, ಏನ್ ಇಷ್ಟೊಂದು ಸಣ್ಣ ಆಗಿದ್ಯಾ ಅಂತ. ಓಕೆ, ಸೊ ಸೂಪರ್, ಬೇಜಾರಾಯ್ತು. ಓಕೆ. ಆದರೆ ರಘು ಸರ್ ಅವ್ರ ವೈಫ್ ಎಂಟ್ರಿ ಕೊಟ್ಟ ತಕ್ಷಣ ವಾವ್ ಏನು ಫಿಗರ್ ಇದು, ಸಕ್ಕತ್ತಾಗಿದ್ದಾರೆ ನೋಡೋಕ್ಕೆ ಅಂತ ಅನ್ಕೊಂಡಿದ್ದು ಭಾಳ ಜನ. ಸೊ ಹೇಳಿ, ನಿಮ್ಮ ಬ್ಯೂಟಿ ಟಿಪ್ಸ್ ಕೊಡಿ ನಮಗೆ. ಬ್ಯೂಟಿ ನಾನು ಮೇಕಪ್ ಮಾಡಲ್ಲ, ಓಕೆ ಕಣ್ಣಿಗೆ ಒಂದು ಹಾಕೊಂತೀನಿ ಬಿಟ್ರೆ ಮೇಕಪ್ ಮಾಡಲ್ಲ. ಓಕೆ. ಅಂಡ್ ಎವ್ರಿ ಡೇ ವರ್ಕೌಟ್ ಮಾಡ್ತೀನಿ, ಎವ್ರಿ ಡೇ ವರ್ಕೌಟ್. ಎವ್ರಿ ಡೇ ಮಾಡ್ತೀನಿ. ಓಕೆ, ಟ್ರೈನರ್ ಸರ್ ಅಥವಾ ಹಿಂಗೆ? ಹಾ, ಆಕ್ಚುಲಿ ವರ್ಕೌಟ್ ಮಾಡ್ತಾ ಇರೋದೇ ಸಾರಿ ಇವರಿಂದ. ಓಕೆ, ಹೇಳಿದ್ದೀನಿ, ಇವರಿಂದ ವರ್ಕೌಟ್ ಮಾಡ್ತಿರೋದೇ ಇವರಿಂದ. ಸೊ ಯಾ, ವರ್ಕೌಟ್ ಮಾಡಿ ಒಳ್ಳೆ ಫುಡ್ ತಿನ್ನಿ. ಓಕೆ. ಆದಷ್ಟು ಫ್ರೂಟ್ಸ್ ಅಥವಾ ನಾನ್ ವೆಜ್ಜು ಓಕೆ, ಓಕೆ, ಒಳ್ಳೆ ಫುಡ್ ತಿನ್ನಿ, ವರ್ಕೌಟ್ ಮಾಡಿ ಅಷ್ಟೇ. ದಟ್ಸ್ ಸೋ ಸ್ವೀಟ್. ಅಂಡ್ ಏನು ಅಪ್ಲೈ ಮಾಡಬೇಡಿ, ಏನು ಅಪ್ಲೈ ಮಾಡಬಾರ್ದು, ಅದಕ್ಕೆ ಏನು ಅಪ್ಲೈ ಮಾಡಬಾರ್ದು, ಕ್ರೀಮ್ಸ್ ಏನು ಸಾವಿರ ಗಟ್ಟಲೆ ಎಲ್ಲ ಖರ್ಚು ಮಾಡಿ. ಅಂಡ್ ಕೋಲ್ಡ್ ವಾಟರ್ ಅಲ್ಲಿ ಮುಖ ತೊಳಿತೀನಿ ನಾನು. ಕೋಲ್ಡ್ ವಾಟರ್ ಮುಖ ತೊಳಿತೀರಾ? ಆಮೇಲೆ ಫುಡ್ಡು ಏನಾದರೂ ಜಾಸ್ತಿ ನೀರು ಕುಡಿಬೇಕು ಆ ಥರದ್ದೆಲ್ಲ ಹೇಳ್ತಾ ಇರ್ತಾರೆ. ನಾನು ನಾರ್ಮಲ್ ಕುಡಿತೀನಿ. ಹಾ, ಇಲ್ಲ, ನಮ್ಮ ಮನೇಲಿ ಮಾಡೋದೇ ಹೆಲ್ದಿ ಫುಡ್. ಡೈಲಿ ನಾನ್ ವೆಜ್, ಇವಳು ನಾನ್ ವೆಜ್, ನಾನು ನಾನ್ ವೆಜ್ ತಿಂತೀನಿ. ಅಂದ್ರೆ ಪ್ರೋಟೀನ್ ಈಸ್ ಕಂಪಲ್ಸರಿ. ಪ್ರೋಟೀನ್ ಏನ್ ಗೊತ್ತಾ, ಎಕ್ಸರ್ಸೈಸ್ ಮಾಡ್ತಾಳೆ ಡೈಲಿ 2 ಎವ್ರಿ ಡೇ ಎಕ್ಸರ್ಸೈಸ್ ಮಾಡ್ತೇನೆ. ಎಕ್ಸರ್ಸೈಸ್ ತುಂಬಾ ರೆಗ್ಯುಲರ್ ಆಗಿ ಮಾಡ್ತಾಳೆ. ಸಂಡೇ ಒಂದಿನ ಐ ಟೇಕ್ ಆಫ್. 8 years ಇಂದ ಕಂಟಿನ್ಯೂಸ್ ಆಗಿ ಮಾಡ್ತಾಳೆ. ಬಟ್ ಆದ್ರೂ ನಮಗೆ ಇವ್ರು ಮಾಡಿಲ್ಲ ಅಂದ್ರೂ ನಾನು ವರ್ಕೌಟ್ ಮಾಡ್ತೀನಿ. ಹೌದಾ? ಆ ಲೆವೆಲ್ಗೆ? ಆಮೇಲೆ ಕ್ರಿಕೆಟ್ ಆಡ್ತಾಳೆ, QPL ಅದೇ ನಾನು ಎಲ್ಲಾ ಗೇಮ್ಸು ಆಡ್ತೀನಿ, ಏನೇ ಕೊಡಿ. ಥ್ರೋಬಾಲ್ ನ್ಯಾಷನಲ್ ಪ್ಲೇಯರ್. ಓಕೆ. ಏನಿಲ್ಲ, ಫಿಸಿಕಲಿ ಆಕ್ಟಿವ್ ಇದ್ದಾಗ ನೀವೇನು ಎಕ್ಸ್ಟರ್ನಲ್ ಬೇಕಾಗಲ್ಲ, ಮೇಕಪ್ ಅವೆಲ್ಲ ನೀವೇನ್ ಹಾಕೋದು ಚೆನ್ನಾಗಿ ಕಾಣಿಸ್ತೀವಿ. ಹೌದು, ನಿಮ್ಗೆ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ, ಕಣ್ಣಿಗೆ ಕಾಜಲ್ ಹಾಕೊಂಡು, ಸೀರೆ ಹಾಕೊಂಡು, ಜುಮ್ಕಿ ಹಾಕೊಂಡು, ಆ ವಿಡಿಯೋ ಸಖತ್ತಾಗಿತ್ತು. ಥ್ಯಾಂಕ್ ಯು. ಅಂಡ್ ಇನ್ನೊಂದಂದ್ರೆ ನಮ್ಮ ಅಪ್ಪ ಅಮ್ಮಂಗೂ ಥ್ಯಾಂಕ್ಸ್ ಹೇಳ್ಬೇಕು ಆಕ್ಚುಲಿ. ಇಷ್ಟು ಒಳ್ಳೆ ನಮ್ಮ ಅಮ್ಮನೂ ಸಖತ್ ಚೆನ್ನಾಗಿದ್ದಾರೆ. ಸೊ ಯಾ, ನಮ್ಮ ಅಮ್ಮಂಗೊಂದು ಥ್ಯಾಂಕ್ ಯು. ಓಕೆ, ಸೂಪರ್. ನನಗೆ ಭಾಳ ಖುಷಿ ಆಯಿತು. ಬಟ್ ಜಾಸ್ತಿ ರಘು ಸರ್ರೇ ಮೇನ್ ಕಾರಣ, ಹಂಗಂದ್ರೆ ಇಷ್ಟೊಂದು ಬ್ಯೂಟಿ ಆಗಿರೋದಕ್ಕೆ ಕಾರಣನೇ ನಮ್ಮ ರಘು. ಆಕ್ಚುಲಿ ಎಲ್ಲದಕ್ಕೂ ನಾವು ಡಿಸಿಪ್ಲಿನ್ಡ್ ಆಗಿ ಇರೋದಕ್ಕೂ ಇವರೇ ಕಾರಣ. ಹೌದು. ಆದರೆ ಮನುಷ್ಯ ನೋಡಿದ್ರೆ ಒಂಥರ ರಫ್ ಅನಿಸ್ತಾರೆ, ಬಟ್ ಅವ್ರು ನೋಡಿದ್ರೆ ಅವರು ಮೆಲ್ಟ್ ಆಗಿಬಿಡುತ್ತೆ ಅವರ ಅಲ್ವಾ ಸರ್? ಅಷ್ಟು ಚಂದ ಮಾತಾಡಿಸ್ತಾರೆ, ಅಷ್ಟು ಚಂದ ಇದು ಮಾಡ್ತಾರೆ. ಸೊ ಎಸ್, ಸೀರಿಯಲಲ್ಲಿ ಅವಕಾಶಗಳು ಸಿಕ್ಕರೆ ನೀವು ಹೋಗ್ಬೇಕನ್ನೋ ಪ್ಲಾನ್ಸ್ ಇದೆನಾ, ಹೇಗೆ ಅಂತ? ಇಲ್ಲ, ಖಂಡಿತ ಇಲ್ಲ. ಇಲ್ವಾ ಸರ್? ಆಕ್ಚುಲಿ ಸಿಕ್ಕಿದೆ. ಇಲ್ಲ, ನಾನು ಆಕ್ಚುಲಿ ಸೀರಿಯಲ್ ಬೇಡ, ಈ ಸತಿ ಬಿಗ್ ಬಾಸ್ ಗೆ ಕರೆದು ಹೋಗು ಖಂಡಿತ ಅಂತ ಹೇಳಿದ್ದೀನಿ. ಸೀರಿಯಲ್ ಅಲ್ಲಿ ಕಾಲ್ಸ್ ಬಂದಿದೆ, ಬಟ್ ಬಿಗ್ ಬಾಸ್ ಹೋಗು. ಸೀರಿಯಲ್ ಬೇಡ ಅಂತನಾ? ಅಗೇನ್ ಸೇಮ್ ಲೈಕ್ ಪಾಪ ನೀವುಗಳು ಎವ್ರಿ ಡೇ ಮೇಕಪ್ ಹಾಕೊಂತೀರಾ, ನನ್ಗದು ಗೊತ್ತಿಲ್ಲ, ಕಂಪಲ್ಸರಿ ವೆನ್ ಯು ಆರ್ ಇನ್ ಫ್ರಂಟ್ ಆಫ್ ಕ್ಯಾಮೆರಾ. ಪಾಪ ನಾನು ನೋಡಿದೀನಿ ಎಷ್ಟೊಂದ್ ಜನ ಕಷ್ಟಪಡ್ತೀರಾ, ಬೆಳಿಗ್ಗೆ ಹಾಕೊಂತೀರಾ, ನೈಟ್ ತನಕ ಕೂರಿಸ್ತಾರೆ. ಅಂಡ್ ನಾನ್ ಆ ಕ್ಯಾಟಗರಿಲಿ ಬರಲ್ಲ, ಅಂದ್ರೆ ಅಷ್ಟು ಪೇಷನ್ಸ್ ಇಲ್ಲ, ಅದಕ್ಕೆ ಒಂದು ಡೆಡಿಕೇಶನ್ ಅನ್ನೋದಿರತ್ತೆ. ನನ್ಗದಿಲ್ಲ, ನನ್ಗೆ ವರ್ಕೌಟ್ ಮಾಡು, ಬಾ ಏನಾದ್ರು ತಿನ್ನು. ಓಕೆ. ರಘು ಸರ್ನ ಹೀರೋ ಆಗಿ ನೋಡಕ್ ಇಷ್ಟಪಡ್ತೀರೋ, ನೀವು ಮಾಡೋ ಅಂತ ಸ್ಟೋರಿನಲ್ಲಿ ವಿಲನ್ ಆಗಿ ನೋಡೋಕೆ? ವಿಲನ್ ಆಗಿ, ಖಂಡಿತ ವಿಲನ್. ಯಾ, ಸೂಪರ್. ನಿಮ್ಮ ಲೈಫಲ್ಲಿ ಹೀರೋ. ಯಾ, ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ಶೇರ್ ಮಾಡಿದ್ದಕ್ಕೆ. ನಿಮ್ಮಿಬ್ಬರನ್ನ ಮತ್ತೆ ಜೊತೆಲಿ ಸ್ಕ್ರೀನಲ್ಲಿ ನೋಡೋಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾ, ಸೂಪರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.